ಹಲೋ ಎವ್ರಿವನ್, ನಮಸ್ತೆ ಎಲ್ರಿಗೂ. ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಇವತ್ತು 4:15 ಸಹ ಎದ್ದು ಎಲ್ಲ ಕಸ ಗುಡಿಸ್ಕೊತಿದ್ವಿ. ಇವಾಗ ಧನುರ್ಮಾಸ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಪೂಜೆ ಮಾಡ್ಕೊಳ್ಳೋಣ ಅಂತಂದೇಳಿ ಮನೆಯೂ ಸಹ ಒರೆಸ್ಕೊಂಡು ಸ್ನಾನ ಮುಗಿಸಿ ಬಂದು ಬಾಗಿಲು ಸಹ ಎಲ್ಲ ಒರೆಸ್ಕೊತಾ ಇದ್ದೀನಿ. ಹೊಸ ರಂಗೋಲಿ ಎಲ್ಲ ಬಿಟ್ಟು ಒಳಗೆ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಕಡೆ ಪೂಜೆನೂ ಸಹ ಆಯಿತು. ಈಚೆಗೆ ದೀಪ ಎಲ್ಲ ಹಚ್ಚಿಟ್ಟು ಇವಾಗ ಶುಕ್ರವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಮನೆಗೆ ಕಾಫಿ ಎಲ್ಲ ಮಾಡ್ಕೊಂಡು ಕುಡಿದು ಇವತ್ತು ದೋಸೆ ಚಟ್ನಿ ಪಲ್ಯ ಮಾಡೋಣ ಅಂತ ದೋಸೆಗೆಲ್ಲ ಹುರ್ಕೋತಾ ಇದ್ದೀನಿ. ದೋಸೆಗೆ ಕಡಲೆಬೀಜ, ಒಂದು ಸ್ವಲ್ಪ ಒಣಮೆಣಸಿನ್ಕಾಯಿ, ಸ್ವಲ್ಪ ಕಾಯಿ, ಸ್ವಲ್ಪ ಪುದೀನ, ಒಂದೆರಡು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಆಲೂಗೆಡ್ಡೆ ಸಹ ಹಾಕೊಂಡು ಬೇಯಿಸಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಬಿಟ್ಟು ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಫ್ರೈ ಮಾಡಿ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ ಹಾಕೊಂಡು ಫ್ರೈ ಮಾಡ್ತಿದ್ದೀನಿ. ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಆದಮೇಲೆ ಉಪ್ಪು ಅರಿಶಿನ ಹಾಕೊಂಡು ಫ್ರೈ ಮಾಡಿ, ಸ್ವಲ್ಪ ಆಲೂಗೆಡ್ಡೆ ಹಾಕೊಂಡ್ರೆ ಫ್ರೈ ಮಾಡಬೇಕು. ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡಬೇಕು. ಫ್ರೈ ಆಗಿದ್ದಾದಮೇಲೆ ಪಲ್ಯ ರೆಡಿ ಆಯಿತು. ಈ ಕಡೆ ಚಟ್ನಿಗೂ ಸಹ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಿಟಪಟ ಅಂತ ಸಿಡಿದಿದ್ಮೇಲೆ ಸ್ವಲ್ಪ ಕರಿಬೇವು, ಒಂದೇ ಒಂದು ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಚಟ್ನಿಗೂ ಸಹ ಒಗ್ಗರಣೆ ಮಾಡ್ಕೊಂಡಿದ್ದಾಯಿತು. ಆಗಿದ್ಮೇಲೆ ದೋಸೆ ಹಿಟ್ಟು ಸಹ ಉಕ್ಕಿ ಬಂದಿತ್ತು. ಅದಕ್ಕೆ ಉಪ್ಪು, ಸೋಡಾ ಏನು ಹಾಕಿಲ್ಲ ನಾನಿಲ್ಲಿ, ಉಪ್ಪು ಸಹ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಎಲ್ಲ ದೋಸೆ ಹಿಟ್ಟೆಲ್ಲ ಕಲಸಿ ದೋಸೆನೂ ಸಹ ಹಾಕ್ಕೊಳ್ತಾ ಇದ್ದೀನಿ. ದೋಸೆನೂ ಸಹ ರೆಡಿ ಆಯಿತು ಬಿಸಿ ಬಿಸಿ. ಮತ್ತು ತುಮಕೂರಿಗೆ ಹೋಗೋಣ ಅಂತ ನರ್ಸರಿಗೆ ಹೋಗೋಣ ಅಂತ ಹೋದ್ವಿ. ರಿಂಗ್ ರೋಡ್ ಹತ್ರ ಇರೋದಿದು. ಅಲ್ಲಿ ಪ್ಲ್ಯಾಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿದ್ವು. ಹಾಗಾಗಿ ನಾವು ಒಂದೆರಡು ಪಾರ್ಟ್ಗಳು ಮತ್ತು ಉಪ್ಪಿನ ಜಾಡಿಗಳು ತಗೊಳ್ಳೋಣ ಅಂತ ಹೋದ್ವಿ. ಬೇರೆ ಕಡೆ ಹೋಲಿಸ್ಕೊಂಡ್ರೆ ಇಲ್ಲಿ ಪರವಾಗಿಲ್ಲ ರೇಟು ಅನ್ನಿಸ್ತು. ನಾವು 4 ತೊಗೊಂಡ್ವಿ. ಮತ್ತು ನಮ್ಮ ಅಕ್ಕನ ಮಗಳೊಂದು ತುಂಬಾ ಚೆನ್ನಾಗಿತ್ತು. ಹಾಗಾಗಿ ನೆಲಮಂಗಲ ಹೋಗೋಣ ಅಂತ ಹೊರಟ್ವಿ. ಇದು ಗ್ರೀನ್ ನೆಸ್ಟ್ ಅಂತ ಒಂದು ಗೋಡನ್ನು. ಮನೆಗೆ ಬೇಕಾಗಿರೋ ಎಲೆಕ್ಟ್ರಾನಿಕ್ಸ್ ವಸ್ತುಗಳೆಲ್ಲ ಸಹ ಸಿಗುತ್ತಿಲ್ಲಿ. ಇಲ್ಲಿ ಫ್ರಿಡ್ಜಿಂದ ಟಿವಿ, ಸ್ಕ್ರ್ಯಾಚ್ ಆಗಿರೋದು ಸ್ಟವ್, ಫ್ರಿಡ್ಜ್ಗಳೆಲ್ಲ ಸಹ ದೊರೆಯುತ್ತದೆ. ಏನು ಅಂದರೆ ಶೋರೂಮ್ಗೂ ಇಲ್ಲಿಗೂ ಒಂದು 10,000 ಕಮ್ಮಿ ಪ್ರೈಸಲ್ಲಿ ಇರುತ್ತೆ. ಮತ್ತು ವಾಷಿಂಗ್ ಮಿಷಿನು, ಮನೆಗೆ ಬೇಕಾಗಿರೋದು. ಈ ಫ್ರಿಡ್ಜು ತುಂಬಾ ಸ್ಕ್ರ್ಯಾಚ್ ಆಗಿತ್ತು. ಹಾಗಾಗಿ ಇದನ್ನು ನೋಡಲಿಲ್ಲ, ಸ್ಕ್ರ್ಯಾಚ್ ಆಗಿರ್ತವೆ. ನೋಡಿದ್ವಿ ನಾವು ತಗೋಬೇಕು. ಹಾಗೆ ನೋಡಿ ಎಲ್ಲ ಕಡೆನೂ ಸಹ ನೋಡಿ ತಗೋಬೇಕು, ಹಿಂದೆ ಮುಂದೆ ಎಲ್ಲ. ಇಲ್ಲಿ ಏನು ಇದು ಕಂಪ್ನಿ 5 ವರ್ಷ ವಾರಂಟಿ ಕೊಟ್ಟಿರ್ತಾರೆ. ಇಲ್ಲಿ ಇವ್ರು 1 ವರ್ಷ ವಾರಂಟಿ. ಈ ಕಡೆ ಎಲ್ಲ ಸೂಟ್ ಕೇಸ್ಗಳು. ಮತ್ತು ಮೇಲ್ಗಡೆ ಬಂದರೆ ಇಲ್ಲಿ ಸ್ಟವ್ ಏನು ಪಾತ್ರೆ ಐಟಮ್ಗಳೆಲ್ಲ ಸಿಗುತ್ತೆ ಇಲ್ಲಿ. ಕುಕ್ಕರು, ಮತ್ತು ವಾಷಿಂಗ್ ಮಿಷಿನು, ತವಾ, ಫ್ಯಾನ್ಗಳು, ಮನೆಗೆ ಬೇಕಾಗಿರೋ ಎಲ್ಲ ಎಲೆಕ್ಟ್ರಾನಿಕ್ ವಸ್ತು ಸಹ ಸಿಗುತ್ತೆ. ಟಿವಿಯಿಂದ, ಫ್ರಿಡ್ಜಿಂದ ಹೊಸವು ಸಹ ಸಿಗ್ತವೆ. ಬೇರೆ ಶೋರೂಮ್ಗಿಂತ ಒಂದು 5,000 ಕಮ್ಮಿ ಸಿಗುತ್ತೆ. ಈ ಕಡೆ ಎಲ್ಲ ಚಿಮ್ನಿಗಳು, ಈ ಕಡೆ ಮಿಕ್ಸಿ, ಮತ್ತು ಬೇರೆ ಸಪ್ರೇಟ್ ಜಾರು, ವಾಷಿಂಗ್ ಮಿಷಿನು, ಟಿವಿನೂ ಸಹ ತೊಗೊಂಡ್ರಿ ಇವರು. ಎಲ್ಲ ಇನ್ಸ್ಟಾಲೇಷನ್ ಫೈನಲಿ ಈ ಫ್ರಿಡ್ಜು ತೊಗೊಂಡ್ರಿ ಇವರು. ಬಿಲ್ಲು ಸಹ ಹಾಕಿಸಿ ಮತ್ತು ತುಮಕೂರಿಗೆ ರಿಟರ್ನ್ ಹೊರಟ್ವಿ. ಅಲ್ಲೇ ಒಂದು 8-8:15 ಆಗಿತ್ತು. ತುಮಕೂರಲ್ಲಿ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಹೊರಟು ಝೂಡಿಯೋಕ್ಕೆ ಬಂದ್ವಿ. ಝೂಡಿಯೋದು ಒಂದು ಸ್ವಲ್ಪ ಬಟ್ಟೆ ನೋಡಬೇಕಿತ್ತು. ನಮ್ಮ ಅಕ್ಕನ ಮಗಳು, ನಾನೊಂದು ಟಾಪ್ ತೊಗೊಂಡೆ. ಇದನ್ನು ನಮ್ಮ ಅಕ್ಕನ ಮಗಳೆಲ್ಲ ನೋಡ್ತಾ ಇದ್ದು, ಅವಳಿಗೆ ಯಾಕೋ ಇಷ್ಟ ಆಗಲಿಲ್ಲ. ಮತ್ತು ವಿಶಾಲ್ ಮಾರ್ಟಿಗೆ ಬಂದ್ವಿ. ಅಲ್ಲೊಂದು ಸ್ವಲ್ಪ ಏನಾದ್ರು ದಿನಸಿ ಐಟಮ್ ಎಲ್ಲ ತೊಗೊಂಡು, ಮತ್ತು ಈ ಕಡೆ ಎಲ್ಲ ಮ್ಯಾಟ್ಗಳು, ಏನು ಬೆಡ್ಸ್ಪೆಟ್ ಕವರ್ಗಳು ಎಲ್ಲ ನೋಡ್ತಾ ಇದ್ರು. ಅವರು ಒಂದೊಂದು ಜೊತೆ ತೊಗೊಂಡ್ರು. ಮತ್ತು ಟೀ ಶರ್ಟ್ಗಳು ಎಲ್ಲ ತುಂಬಾ ಚೆನ್ನಾಗಿತ್ತು. ಬಟ್ ಅಲ್ಲೇ ಟೈಮ್ ಆಗಿದ್ದರಿಂದ ನಾವು ಏನು ತೊಗೊಳ್ಳಿಲ್ಲ. ಈ ಕಡೆ ಪ್ಲೇಟ್ಸ್ ನೋಡಿದ್ರು ನಮ್ಮ ಮನೆಯವರು ಪ್ಲೇಟ್ಸ್ ಸಹ ಬಂದ್ವಿ. ಅಲ್ಲಿ ಅದ್ದೂರಿಯಾದ ಕನ್ನಡ ರಾಜ್ಯೋತ್ಸವ ಆಚರಿಸ್ತಿದ್ರು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.